ಹಲೋ ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನಾವು ಹೇಗೆ VTU ಆನ್ಸರ್ ಬುಕ್ಲೆಟ್ಸ್ ಇವ್ಯಾಲ್ಯೂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ಗೈಸ್, ನೀವು ಯಾವಾಗ ನಿಮ್ಮ ಆನ್ಸರ್ ಬುಕ್ಲೆಟ್ನ ಇನ್ವಿಜಿಲೇಟರ್ ಯಾವ ಕಲೆಕ್ಟ್ ಮಾಡಿಕೊಂಡು 3 ಅವರ್ಸ್ ಆದಮೇಲೆ ಸಬ್ಮಿಟ್ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಅದು ಬಂಡಲಾಗಿ ಎಲ್ಲ ಪ್ಯಾಕ್ ಆಗಿ VTU ರೀಜನಲ್ ಸೆಂಟರ್ ಕಳಿಸ್ತಾರೆ. ಆ VTU ರೀಜನಲ್ ಸೆಂಟರಲ್ಲಿ ಏನೇನು ಮಾಡ್ತಾರೆ, ಫ್ರೆಂಚ್ ಶೀಟ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸೊ ಅದನ್ನು ಫುಲ್ಲು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿ ಒಂದೊಂದು ಪರ್ಟಿಕ್ಯುಲರ್ ರಿವ್ಯಾಲ್ಯೂಯೇಷನ್ ಸೆಂಟರ್ ಅಂತ ಇರುತ್ತೆ. ಆ ಪರ್ಟಿಕ್ಯುಲರ್ ರಿವ್ಯಾಲ್ಯೂಯೇಷನ್ ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿ ಯಾವುದೇ ಎಕ್ಸಾಮಿನರ್ಗೆ ನಿಮ್ಮ ಆನ್ಸರ್ ಬುಕ್ಲೆಟು ಗೊತ್ತಾಗಲ್ಲ. ಯಾಕಂದರೆ ಫ್ರೆಂಚ್ ಶೀಟ್ ತೆಗೆದುಬಿಟ್ಟು ಆ ಬಾರ್ ಕೋಡ್ಗೆ ಒಂದು ನಂಬರ್ ಕೊಟ್ಟು ಸ್ಕ್ಯಾನ್ ಮಾಡಿ ಹಾಕ್ತಾರೆ. ಸೊ ಅಲ್ಲಿ ಪ್ರತಿಯೊಂದು ಎಕ್ಸಾಮಿನರ್ಗೆ ಒಂದು ಆನ್ಸರ್ ಬುಕ್ಲೆಟ್ ಒಂದು ಇದು ಕೊಡ್ತಾರೆ, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಸೊ ಅದನ್ನು ನೋಡಿಕೊಂಡು ಅವರು ಆನ್ಸರ್ನ ಚೆಕ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು. ಸೊ ಪೇಜ್ ನಂಬರ್ 1ಇಂದ ಹಿಡಿದು ಪೇಜ್ ನಂಬರ್ 42ವರೆಗೂ ಪ್ರತಿಯೊಂದು ಪೇಜ್ನ ಸ್ಕ್ಯಾನ್ ಮಾಡಿ ಸಿಸ್ಟಮಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ. ಸೊ ನಾನು ಹೇಳೋದಾದರೆ ಏನಂದರೆ, ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಗೊತ್ತಿಲ್ಲ ಅಂದರೂ ನೀವು ಖಾಲಿ ಬಿಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲ ಎಕ್ಸಾಮಿನರ್ಸು ನಿಮ್ಮನ್ನ ಪಾಸ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸಬ್ಜೆಕ್ಟ್ ರಿಲೇಟೆಡ್ ಏನಾದ್ರು ಬರೀರಿ. ಇವಾಗ ಪ್ರಾಬ್ಲಮ್ಟಿಕ್ ಕ್ವಶನ್ ಕೊಟ್ಟರು ಕೂಡ ಅದಕ್ಕೆ ಗಿವನ್ ಡಾಟಾನಾದ್ರು ಬರೀರಿ, ಫಾರ್ಮುಲಾಸ್ ಹೇಳಿ, ಏನಾದ್ರು ಒಂದು ಬರೀಬೇಕು. ನೀವು ಖಾಲಿ ಬಿಟ್ಟ ಅಂದರೆ ಸೊ ನೀವು ಫೇಲ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಈ ರೀತಿ ನಿಮ್ಮ ಆನ್ಸರ್ ಬುಕ್ಲೆಟ್ಗಳು ಇವ್ಯಾಲ್ಯೂಟ್ ಆಗುತ್ತೆ. ಆಮೇಲೆ ಇದು ಆನ್ಸರ್ ಬುಕ್ಲೆಟ್ ಫ್ರೆಂಚ್ ಶೀಟ್ ಇರುತ್ತಲ್ಲ ಅದನ್ನು ನೀವು ಕ್ಲೀನಾಗಿ ತುಂಬಬೇಕು. ಯಾಕಂದರೆ ಇವಾಗ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಇದೆ VTUದಲ್ಲಿ. ಸೊ ನೀವೇನಾದ್ರು ಭಾಳ ಬಬ್ಲಿಂಗಲ್ಲಿ ಅಥವಾ USN ಬರೆಯೋದು, ಸಬ್ಜೆಕ್ಟ್ ಕೊಡೋದು ಎಲ್ಲ ಭಾಳ ಮಿಸ್ಟೇಕ್ ಮಾಡಿದ್ರೆ ಸೊ 500 ರೂಪೀಸ್ ಫೈನ್ ಹಾಕ್ಬಿಟ್ಟು ಹೊಸದಾಗಿ ನಿಮಗೆ ಬುಕ್ಲೆಟ್ ಕೊಡ್ತಾರೆ. ಸೊ ನೀವು ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ದರೆ VTU ನಿಮಗೆ ಒಂದೊಂದು ಮಿಸ್ಟೇಕ್ಗೆ 1500 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಇದೇ ರೀತಿ ನಿಮಗೆ VTU ಯೂನಿವರ್ಸಿಟಿ ರಿಲೇಟೆಡ್ ಯಾವುದೇ ಅಪ್ಡೇಟ್ಸ್ ಇರ್ಬೋದು ನಮ್ಮ ಚಾನಲಲ್ಲಿ ಸಿಗುತ್ತೆ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.